ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಪ್ರೀತಮ್. ನಾನಿವತ್ತು ಲಂಡನ್ ಡೇ 2 ಟ್ರಿಪ್ನ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೋಟೆಲ್ನಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಆದಮೇಲೆ ಹೋಟೆಲ್ ಹತ್ತು ಪಕ್ಕನೇ ಥೇಮ್ಸ್ ನದಿ ಇದ್ದಿದ್ದು. ಸೊ ಆ ನದಿ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಸಹ ಕ್ಲಿಕ್ ಮಾಡ್ಕೊಂಡ್ವಿ. ಹೇಗಿದ್ರು ರೆಡಿ ಆಗಿದ್ದೀವಿ ಅಂತ ಸಂಜೆ ಬಂದ ಮೇಲೆ ಟೈಮ್ ಇರುತ್ತೋ ಇಲ್ವೋ ಅಂತ. ಸೊ ಸ್ವಲ್ಪ ಫೋಟೋಶೂಟ್ ಎಲ್ಲ ಆದಮೇಲೆ ನಮ್ಮ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಹೋಟೆಲಿಂದ ಮೆಟ್ರೋ ಸ್ಟೇಷನ್ ಜಸ್ಟ್ 5 ಮಿನಿಟ್ಸ್ ದೂರದಲ್ಲಿತ್ತು. ಸೊ ಮೆಟ್ರೋ ತೊಗೊಂಡು ನಾವು ಫಸ್ಟ್ ಹೋಗಿದ್ದು ರಿವರ್ ಕ್ರೂಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಈ ರಿವರ್ ಕ್ರೂಸ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅರೌಂಡ್ 45 ಮಿನಿಟ್ಸ್ ಈ ಥೇಮ್ಸ್ ನದಿನಲ್ಲಿ ಈ ರಿವರ್ ಕ್ರೂಸ್ ಹೋಗುತ್ತೆ. ಮತ್ತು ಇಲ್ಲಿ ಲೈವ್ ಕಾಮೆಂಟ್ರಿ ಸಹ ಇರುತ್ತೆ. ಅಲ್ಲಿ ನದಿ ಅಕ್ಕಪಕ್ಕ ಇರುವಂತಹ ಮಾನ್ಯುಮೆಂಟ್ಸ್ ಇರ್ಬೋದು ಮತ್ತು ಆ ಪ್ಲೇಸಸ್ ಇರ್ಬೋದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಟವರ್ ಬ್ರಿಡ್ಜ್. ಸೊ ಟವರ್ ಬ್ರಿಡ್ಜ್ ಹತ್ರನೂ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೀವು ಇವಾಗ ನೋಡ್ತಾ ಇರೋದು ಲಂಡನ್ ಪಾರ್ಲಿಮೆಂಟ್. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಸ್ವಲ್ಪ ಬೆಳಗ್ಗೆ 10 o'clock ಹೋಗಿರೋದ್ರಿಂದ ಬಿಸಿಲು ಎಲ್ಲ ಏನಿರಲಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇವಾಗ ನಿಮ್ಗೆ ಮುಂದೆ ಏನು ಕಾಣಿಸ್ತಾ ಇದೆ ಅದನ್ನು ಲಂಡನ್ ಐ ಅಂತ ಕರೀತಾರೆ. ಇದಂತೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾವು ನೆಕ್ಸ್ಟ್ ಡೇ ಇದಕ್ಕೆ ಹೋಗಿದ್ದೀವಿ. ಸೊ ರಿವರ್ ಕ್ರೂಸ್ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಹಾಪ್ ಆಫ್ ಬಸ್. ನೋಡ್ಬೋದು, ಇಲ್ಲಿಂದ ನಿಮಗೆ ಟವರ್ ಬ್ರಿಡ್ಜ್ ಕಾಣಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಲಂಡನ್ ಐ ತುಂಬ ಹತ್ತಿರದಿಂದ ಕಾಣಿಸ್ತಾ ಇದೆ. ಲಂಡನ್ ಐ ಮೇಲೆ ಹೋದಾಗ ಇಡೀ ಲಂಡನ್ ಸಿಟಿ ವ್ಯೂ ಕಾಣುತ್ತಲ್ಲ, ಅದಂತೂ ಮೆಸ್ಮರೈಸಿಂಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆಲ್ಸೋ ಈ ಥೇಮ್ಸ್ ನದಿನಲ್ಲಿ ಆ 45 ಮಿನಿಟ್ಸ್ ಏನು ರೈಡ್ ಕರ್ಕೊಂಡು ಹೋಗ್ತಾರೆ, ಅಲ್ಲಂತೂ ನಿಮಗೆ ತುಂಬಾ ಬ್ರಿಡ್ಜಸ್ ನೋಡೋಕ್ಕೆ ಸಿಗುತ್ತೆ. ಎಷ್ಟು ಬ್ರಿಡ್ಜಸ್ ಇದೆಯೋ ಲಂಡನಲ್ಲಂತೂ ಗೊತ್ತಿಲ್ಲ, ತುಂಬಾ ಬ್ರಿಡ್ಜಸ್ ಇದೆ. ಆ ವ್ಯೂನೂ ಅಷ್ಟೇ, ಮೇಲ್ಗಡೆಯಿಂದನೂ ವ್ಯೂ ಚೆನ್ನಾಗಿದೆ. ಆ್ಯಂಡ್ ರಿವರಲ್ಲಿ ಹೋಗಬೇಕಾದ್ರೂ ವ್ಯೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ರಿವರ್ ಕ್ರೂಸಿಂದ ಎಕ್ಸಿಟ್ ಆದಮೇಲೆ ಅಲ್ಲೇ ಹತ್ತಿರ ಇರುವಂತಹ ಪಾರ್ಕಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ಹಾಪ್ ಆಫ್ ಬಸ್ ಮುಂಚೆನೇ ಬುಕ್ ಮಾಡ್ತಿದ್ವಿ. ಸೊ ಇವಾಗ ನಾವು ಹಾಪ್ ಆಫ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಲಂಡನ್ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇರೋದು. ಇದು ಅಷ್ಟೇ, ನಿಮಗೆ 24/7 ಈ ಟಿಕೆಟ್ ಏನಿದೆ ಅದು ವ್ಯಾಲಿಡ್ ಇರುತ್ತೆ. ಸೊ ನೀವು ಯಾವ ಬಸ್ ಆದರೂ ಹತ್ತಿ ಇಳಿಬೋದು ಮತ್ತು ಯಾವ ಜಾಗದಲ್ಲಾದರೂ ಹತ್ತಿ ಇಳಿಬೋದು. ಸೊ ನಾವು ಅಲ್ಲಿಂದ ಬಸ್ ತೊಗೊಂಡು ನೆಕ್ಸ್ಟ್ ಬಂದಿದ್ದು ಟವರ್ ಆಫ್ ಲಂಡನ್. ಇದು ಆ್ಯಕ್ಚುಲಿ ಲಂಡನ್ದು ಮ್ಯೂಸಿಯಂ ಅಂತ ಹೇಳ್ಬೋದು. ಇಲ್ಲಿ ಬ್ರಿಟಿಷರು ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿದ್ದಂತಹ ಎಲ್ಲ ವಸ್ತುಗಳನ್ನೂ ಇಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳಿಂದ ಅವರು ತಗೊಂಡ್ಬಂದಿರುವಂತಹ ವಸ್ತುಗಳು ಇಲ್ಲೇ ಇದೆ. ಈವನ್ ಇಂಡಿಯಾದ ಕೊಹಿನೂರ್ ಡೈಮಂಡ್ ಸಹ ಇಲ್ಲೇ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದನ್ನೆಲ್ಲ ಇಟ್ಟಿರೋದು. ಆ್ಯಂಡ್ ಆಲ್ಸೋ ಇದು ತುಂಬಾ ದೊಡ್ಡದಿದೆ. ನಡೆದು ಸ್ವಲ್ಪ ಸುಸ್ತಾಗುತ್ತೆ ಅಂತಲೂ ಹೇಳ್ಬೋದು. ಸೊ ಟವರ್ ಆಫ್ ಲಂಡನಿಂದ ಎಕ್ಸಿಟ್ ಆದ ತಕ್ಷಣ ನಮಗೆ ಟವರ್ ಬ್ರಿಡ್ಜು ಸಹ ಸಿಗುತ್ತೆ. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲೇ ಕಾಣಿಸ್ತಾ ಇದೆ ಆ ಟವರ್ ಬ್ರಿಡ್ಜ್. ಟವರ್ ಆಫ್ ಲಂಡನ್ ಮತ್ತು ಟವರ್ ಬ್ರಿಡ್ಜ್ ಎರಡನ್ನೂ ಮುಗಿಸ್ಕೊಂಡು ನೆಕ್ಸ್ಟು ಹಾಪ್ ಆಫ್ ಬಸ್ ತೊಗೊಂಡು ನಾವು ಬಂದಿದ್ದು ಬಕಿಂಗ್ಹ್ಯಾಮ್ ಪ್ಯಾಲೇಸ್. ಇದೆ ನೋಡಿ ಪ್ಯಾಲೇಸ್. ಆ್ಯಕ್ಚುಲಿ ಪ್ಯಾಲೇಸ್ ಒಳಗಡೆ ನಮಗೆಲ್ಲ ಎಂಟ್ರಿ ಇರೋದಿಲ್ಲ. ಏನಿದ್ರು ಹೊರಗಡೆ ನಿಂತ್ಕೊಂಡು ಪ್ಯಾಲೇಸ್ನ ನೋಡಿಕೊಂಡು ಬರಬೇಕಷ್ಟೇ. ಸೊ ಅಲ್ಲೇ ಕೆಲವು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ದೆನ್ ಆ ಪ್ಯಾಲೇಸ್ ಆಪೋಸಿಟೇ ನಿಮಗೊಂದು ಮಾನ್ಯುಮೆಂಟ್ ಸಿಗುತ್ತೆ. ಇಲ್ಲಂತೂ ತುಂಬ ಜನ ಕೂತ್ಕೊಂಡು ರೆಸ್ಟ್ ಮಾಡೋದಿರ್ಬೋದು ಆ್ಯಂಡ್ ಆ ಪ್ಯಾಲೇಸ್ ವ್ಯೂ ನೋಡೋದಿರ್ಬೋದು ಮಾಡ್ತಾರೆ. ಸೊ ನಾವು ಟಯರ್ಡ್ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಾದಮೇಲೆ ನಾವು ಮತ್ತೆ ಹಾಪ್ ಆಫ್ ಬಸ್ ಸ್ಟಾಪಿಗೆ ಬಂದ್ವಿ. ಅಂದರೆ ನಾರ್ಮಲ್ ಎಲ್ಲ ಬಸ್ ಸ್ಟಾಪ್ಗಳಲ್ಲೂ ಈ ಹಾಪ್ ಆಫ್ ಬಸ್ಸಸ್ಸು ನಿಮಗೆ ಸ್ಟಾಪ್ ಮಾಡುತ್ತೆ. ನೋಡಿ ನಮ್ಮ ಬಸ್ ಬಂತು. ಸೊ ಬಸ್ ಬಂದಾದಮೇಲೆ ಮತ್ತೆ ಬಸ್ನ ತೊಗೊಂಡು ಸ್ವಲ್ಪ ಅರೌಂಡ್ 1 hour ನಾವು ಈ ಸಿಟಿನ ಮತ್ತೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಕ್ಚುಲಿ ಮಾರ್ನಿಂಗಿಂದ ಟ್ರಾವೆಲ್ ಮಾಡ್ತಿದ್ರಿಂದ ಮತ್ತು ನಮ್ಮ ಮಗಳು ಚಿಕ್ಕವಳಿದ್ದಿದ್ದರಿಂದ ನಮ್ಗೆ ತುಂಬ ಹೊತ್ತೇನೋ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ.
ಸೊ ಈ ಬಸ್ಸಲ್ಲಿ ಮತ್ತೆ ನಾವು ಅರೌಂಡ್ 1.5 ಅವರ್ ಇಡೀ ಲಂಡನ್ ಸಿಟಿನೆಲ್ಲ ನೋಡಾದಮೇಲೆ ನೆಕ್ಸ್ಟು ನಾವೊಂದು ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ಆ್ಯಂಡ್ ಹಾಪ್ ಆಫ್ ಬಸ್ಸಲ್ಲೂ ಅಷ್ಟೇ ನಿಮಗೆ ಇಯರ್ಫೋನ್ ಕೊಟ್ಟಿರ್ತಾರೆ ಮತ್ತು ನಿಮಗೆ ಲೈವ್ ಕಮೆಂಟ್ರಿ ಇರುತ್ತೆ. ನೋಡಿ, ಈ ಜಾಗಕ್ಕೆ ನೀವು ಇಯರ್ಫೋನ್ ಹಾಕ್ಕೊಂಡ್ರೆ ನಾವು ನೆಕ್ಸ್ಟ್ ಯಾವ್ಯಾವ ಪ್ಲೇಸಿಗೆ ಹೋಗ್ತಾಯಿದ್ದೀವಿ ಅದ್ರದ್ದು ಬಗ್ಗೆ ಲೈವ್ ಕಮೆಂಟ್ರಿ ಸಹ ಇರುತ್ತೆ. ಸೊ 1.5 ಅವರ್ ಆದಮೇಲೆ ಅರೌಂಡ್ 7 o'clock ಆಗಿತ್ತು. ಸೊ ನಾವು ಸಾಕು ಮತ್ತು ರೂಮ್ಗೆ ವಾಪಸ್ ಹೋಗಿಬಿಡೋಣ, ತುಂಬ ಟಯರ್ಡ್ ಆಗಿದೆ, ನೆಕ್ಸ್ಟ್ ಏನು ನಾವು ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರಬೇಕು ಅಂದ್ಕೊಂಡು ನಾವು ಮೆಟ್ರೋ ಸ್ಟೇಷನ್ ಇರುವಂತಹ ಒಂದು ಸ್ಟಾಪಲ್ಲಿ ಇಳ್ಕೊಂಡ್ವಿ. ಈ ಸ್ಟೇಷನ್ ಹೆಸರು ಪ್ಯಾಡಿಂಗ್ಟನ್ ಅಂತ ಒಂದು ಇಂಗ್ಲೀಷ್ ಮೂವಿನೂ ಇದೆ, ಲೈಕ್ ಕೈಂಡ್ ಆಫ್ ಕಾರ್ಟೂನ್ ಮೂವಿ, ನೋಡ್ಬೋದು ನೀವು. ಸೊ ಆ ಸ್ಟೇಷನಲ್ಲಿ ನಾವು ಇಳ್ಕೊಂಡು ನೆಕ್ಸ್ಟ್ ನಾವು ನಮ್ಮ ರೂಮ್ ಇದ್ದಂತಹ, ಅಂದರೆ ನಮ್ಮ ಹೋಟೆಲ್ ಇದ್ದಂತಹ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಇಳ್ಕೊಂಡ್ವಿ. ಇದೇ ನೋಡಿ ನಾವಿರುವಂತಹ ಹೋಟೆಲ್, ನವೆಟಲ್ ಅಂತ. ತುಂಬಾ ಚೆನ್ನಾಗಿತ್ತು, ಥೇಮ್ಸ್ ನದಿ ಪಕ್ಕನೇ ಇತ್ತು ಆ್ಯಂಡ್ ವ್ಯೂನು ತುಂಬ ಚೆನ್ನಾಗಿತ್ತು. ಸೊ ಹೋಟೆಲ್ ಮತ್ತೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ 8 o'clock ಆಗಿರೋದ್ರಿಂದ ಹೊರಗಡೆ ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಹೋಟೆಲ್ ಪಕ್ಕದಲ್ಲೇ ನಮಗೊಂದು ಇಂಡಿಯನ್ ರೆಸ್ಟೋರೆಂಟ್ ಸಹ ಸಿಕ್ತು. ಸೊ ಅಲ್ಲೇ ಫುಡ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೋಗಿ ಫುಡ್ಡೆಲ್ಲ ತಿಂದ್ವಿ. ಸೊ ಇದಾಗಿತ್ತು ನಮ್ಮ ಡೇ 2 ಇನ್ ಲಂಡನ್.